Hi, hello, good morning. Welcome back, you people, for my YouTube channel. Today's session is cost accounting. I would like to start labor cost control in this session. In the previous class, we studied about simple problems. Now we will solve the 14 marks problems and 6 marks problems also. ಸೊ ತುಂಬ ಇಂಪಾರ್ಟೆಂಟ್ ಆಗಿದೆ. ಆ ಪ್ರಾಬ್ಲಮ್ಸನ್ನು ನಾವು ಈಗ ನಿಮ್ಮ ಕಣ್ಮುಂದೆ ಇಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಗಮನಿಸಿ, ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಸೊ ಪ್ರಾಬ್ಲಮ್ಸು ಪ್ರೀವಿಯಸ್ ಪ್ರಾಬ್ಲಮ್ಸನ್ನು ಅದಕ್ಕೂ ಇದಕ್ಕೂ ಸಿಮಿಲರ್ ಇರುತ್ತೆ, ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜಸ್ ಇರಲೂಬಹುದು. ಸೊ ಹಾಗಾಗಿ ಫಾರ್ಮುಲಾಸ್ ಅಂತೂ ಸೇಮ್ ಇರುತ್ತೆ. ಸೊ ಫಾರ್ಮುಲಾಸ್ ಯಾವುದೇ ಕಾರಣಕ್ಕೂ ಮರೆಯೋ ಹಾಗೆ ಇಲ್ಲ, ಇದು ನಿಮ್ಮ ಗಮನದಲ್ಲಿ ಇರಬೇಕು. ಸರಿನಾ? ಸೊ ಈಗ ಎಕ್ಸಾಮ್ 2017 ಎಕ್ಸಾಮ್ ಪ್ರಾಬ್ಲಮ್ ನಿಮ್ಮ ಮುಂದೆ ಇದೆ ನೋಡಿ. ಪ್ರಾಬ್ಲಮ್ ಓದ್ತೀನಿ. ಐ ವಿಲ್ ರೀಡ್ ಪ್ರಾಬ್ಲಮ್. ಡ್ಯೂರಿಂಗ್ ದ first week of April 2016, Mr. X produced 800 articles. He receives wages for a granted 48 hours a week at 10 rupees per hour. The estimated time to produce one article is 16 minutes. Calculate the wages according to Halse plan and Ravan plan. So this is a problem. Okay. So what the information given in the problem? So you have to pick one by one. So standard time to produce one article ಎಷ್ಟು 60 minutes ಬೇಕು ಅಂತ ಹೇಳಿದಾನೆ, ಬರ್ಕೊಂಡಿದ್ದೀನಿ. ಸೊ ವಿತ್ ದ ಹೆಲ್ಪ್ ಆಫ್ ದಟ್ ನೀವೇನು ಕ್ಯಾಲ್ಕುಲೇಟ್ ಮಾಡ್ಬೋದು? ಸ್ಟ್ಯಾಂಡರ್ಡ್ ಟೈಮ್ ಅಲೋಡ್ ಫಾರ್ 800 ಆರ್ಟಿಕಲ್ಸ್. 800 ಆರ್ಟಿಕಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಸ್ಟ್ಯಾಂಡರ್ಡ್ ಟೈಮ್ ಬೇಕಾಗಬಹುದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. 800 ಆರ್ಟಿಕಲ್ಸ್ ಇಂಟು 16 minutes. ಒನ್ ಆರ್ಟಿಕಲ್ ಇಸ್ ಈಕ್ವಲ್ ಟು 16 minutes. ಸೊ ಮಲ್ಟಿಪ್ಲೈ ಮಾಡಿದ್ರೆ 12,800 minutes. ಸೊ ಅದನ್ನು ನಾವು ಹವರ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಡಿವೈಡ್ ಬೈ 60 minutes. ಸೊ 213 ಅಪ್ರಾಕ್ಸಿಮೇಟ್ಲಿ ಅವರ್ಸ್ ಸಿಗುತ್ತೆ. ಸ್ಟ್ಯಾಂಡರ್ಡ್ ಟೈಮ್ 213 hours. Now we want time saved. Time saved is equal to standard hour minus time taken. So standard hour in the problem, so yellowish ಅಲ್ಲಿ ಎಲ್ಲ ಶೇಡ್ ಮಾಡಿದ್ವಿ ನೋಡಿ. 213 hours minus 48 hours. So 165 hours time saved in the problem. ಸೊ ಆಯಿತು. ಹಾಲ್ಸೆ ಪ್ರೀಮಿಯಂ ಪ್ಲಾನ್ಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿ ನಮ್ಮ ಹತ್ರ ಇದೆ. ಸೊ ಈಗ ಪ್ರಾಬ್ಲಮ್ನ ಮಾಡೋಣ. ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡಿ. ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. 48 ಇಂಟು 10 rupees per hour plus 50% ಆಫ್ 165 hours ಇಂಟು 10 rupees per hour. ಸೊ ಸಿಂಪ್ಲಿಫೈ ಮಾಡಿದೆ. 48 ಇಂಟು 10 480 ಪ್ಲಸ್ 50 ಆಫ್ 1650. ಸೊ 480 ಪ್ಲಸ್ 825. ಸೊ ಟೋಟಲ್ ಮಾಡಿದೆ 1305. ಸೊ ದಿಸ್ ಈಸ್ ನಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿರೋದು ಹಾಲ್ಸೆ ಪ್ರೀಮಿಯಂ ಪ್ಲಾನಲ್ಲಿ. ಓಕೆ. ನೆಕ್ಸ್ಟ್ ಬಿ, ರಾವನ್ ಪ್ರೀಮಿಯಂ ಬೋನಸ್ ಮೆಥಡಲ್ಲಿ ಪ್ರಾಬ್ಲಮ್ ಮಾಡಿ ಅಂತ. ಸೊ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ವರ್ಕಿಂಗ್ಸ್ ಮಾಡ್ಕೊಂಡಿದ್ದೀವಿ. ಸೊ ಎಗೇನ್ ನೀಡ್ ನಾಟ್ ಟು ಕ್ಯಾಲ್ಕುಲೇಟರ್ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ಟೇಟ್ ಪ್ರಾಬ್ಲಮ್ನ ನಾವು ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ ಯು ಮೇ ಸಾಲ್ವ್ ರಾವನ್ ಪ್ರೀಮಿಯಂ ಬೋನಸ್ ಮೆಥಡ್ ಆಲ್ಸೋ. ಸೊ total earnings is equal to time taken into rate per hour plus time saved divided by standard time into time taken into rate per hour. Substitute ಮಾಡಿ. Time taken 48 hours, rate 10 rupees, time saved 165 hours, standard time 213 into time taken 48 into 10 rupees per hour. So simplify ಮಾಡಿ. 480 plus 371.8. ಸೊ ಟೋಟಲ್ ಮಾಡಿದ್ರೆ ಯು ವಿಲ್ ಗೆಟ್ 851.83 ಟೋಟಲ್ ಅರ್ನಿಂಗ್ಸ್ ರಾವನ್ ಪ್ರೀಮಿಯಂ ಬೋನಸ್ ಮೆಥಡಲ್ಲಿ. ಸೊ ಇದು ಸಿಂಪಲ್ ಪ್ರಾಬ್ಲಮ್. ಸೆಕ್ಷನ್ ಬಿಗೆ ರೀಸೆಂಟಾಗಿ ಕೇಳಿರೋಂಥದ್ದು ಬೆಂಗಳೂರು ಯೂನಿವರ್ಸಿಟಿ. ಓಕೆ, ಅರ್ಥ ಆಯಿತು ಅನ್ಸುತ್ತೆ ಎಲ್ಲರಿಗೂ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಮೇ ಆಸ್ಕ್. ಸೊ ಅರ್ಥ ಮಾಡ್ಕೊಂಡ್ಮೇಲೆ ನಾವು
ಮತ್ತೊಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ಈ ಸೆಷನಲ್ಲಿ ಲೇಬರ್ ಕಾಸ್ಟ್ ಕಂಟ್ರೋಲ್ ಅನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ನಡೆಯುತ್ತೆ. ಸೊ ಈಗ ನೆಕ್ಸ್ಟ್ ಸೆಕ್ಷನ್ ಸಿ 14 ಮಾರ್ಕ್ಸ್ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ ನೋಡಿ. From the following particulars, calculate the earnings of a worker under straight piece rate system, Taylor's differential piece rate system, Halsey premium plan, Ravan premium plan. Weekly working hour 40, hourly rate 15 rupees, piece rate per unit 6 rupees, normal time allowed per piece 20 minutes, actual output per week 120 pieces, actual output of the worker for the week 150 pieces, differential piece rate 80% of the piece rate when output is below normal, 120% piece rate when output above the normal. So this is the problem. So section C 14 marks. First ಗೆ ನಾವೇನು ಮಾಡಬೇಕು? A straight line ಅಲ್ಲಿ ಮಾಡಬೇಕು. Straight line ಅಥವಾ straight piece rate system very easy. So formula and information ready ಇದೆ, ಡೈರೆಕ್ಟ್ ಆಗಿ ಹಾಕೊಳ್ಳೋದಂತ. ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಇಂಟು ರೇಟ್ ಪರ್ ಅವರ್. ಇಲ್ಲಿ ವರ್ಕರು ಎಷ್ಟು ಅರ್ನ್ ಮಾಡಿ ಎಷ್ಟು ಅರ್ನಿಂಗ್ಸು ಅಥವಾ ಎಷ್ಟು ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಪ್ರಾಬ್ಲಮ್ ನಿಂತ್ಕೊಳ್ಳುತ್ತೆ ಇಲ್ಲಿ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ. ಮತ್ತೆ ರೇಟ್ ಪರ್ ಅವರ್ ಎಷ್ಟಿದೆ ಅಥವಾ ಪೀಸ್ ಪರ್ ಅವರ್ ಎಷ್ಟಿದೆ ಅಂತ ಅಷ್ಟು ಎರಡಿದ್ರೆ ಸಾಕು ಇನ್ಫಾರ್ಮೇಶನ್. ಇಲ್ಲಿ ಈ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್, ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ ಆ ಪಾಯಿಂಟ್ಸ್. ಆಕ್ಚುಲ್ ಔಟ್ಪುಟ್ ಪರ್ ವೀಕ್ 120 ಪೀಸಸ್ ಅಂದ್ರೆ ಇದು ಸ್ಟ್ಯಾಂಡರ್ಡ್. ಆಕ್ಚುಲ್ ಔಟ್ಪುಟ್ ಆಫ್ ದ ವರ್ಕರ್ ಅಂತ ಸ್ಪೆಸಿಫಿಕ್ ಮಾಡಿದಾನಲ್ಲ ಫಾರ್ ದ ವೀಕ್ ಅಂದ್ರೆ ವರ್ಕರ್ ಪ್ರೊಡ್ಯೂಸ್ ಮಾಡಿರೋದು 150 ಪೀಸಸ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಸೊ ಅಲ್ಲಿಗೆ ನಂಬರ್ ಆಫ್ ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ವರ್ಕರ್ ಈಸ್ 150 ಪೀಸಸ್ ಇಂಟು 6 rupees ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ ಟೋಟಲ್ ಅರ್ನಿಂಗ್ಸ್ ಅಂಡರ್ ಸ್ಟ್ರೈಟ್ ಪೀಸ್ ರೇಟ್ ಸಿಸ್ಟಮ್ 900 rupees ಪರ್ ಡೇ ಅಥವಾ ಪರ್ ವೀಕ್ ಬಂತು ಟೋಟಲ್ ಅರ್ನಿಂಗ್ಸ್. ಸೊ ಕ್ಲಿಯರ್. ನೆಕ್ಸ್ಟ್ ಬಿ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಟೇಲರ್ಸ್. ಸೊ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ಗೆ ಹೋಗೋ ಮೊದಲು ಆ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ ನಮಗೆ ಏನ್ ಹೇಳ್ತಾನೆ ಅಂದ್ರೆ ಟೇಲರ್ಸು ಅದು ಸ್ವಲ್ಪ ಗಮನದಲ್ಲಿರಬೇಕು. ಎಫಿಷಿಯನ್ಸಿ ಬೇಸ್ ಮೇಲೆ ಅವನಿಗೆ ವೇಜಸ್ ಕೊಡಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡೋಣ ಅನ್ನೋದಕ್ಕೆ ಸೊ ನೋ ನೀಡ್ ಟು ಕ್ಯಾಲ್ಕುಲೇಟ್ ಎಫಿಷಿಯನ್ಸಿ ಬಿಕಾಸ್ ಕ್ಲಿಯರ್ಲಿ ಗಿವನ್ ಇನ್ ದ ಪ್ರಾಬ್ಲಮ್ ಇಟ್ ಸೆಲ್ಫ್. ಸೊ ಏನ ಹೇಳಿದಾನೆ ಅಂತಂದ್ರೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ವೀಕ್ ಈಸ್ 120 ಪೀಸಸ್ ಬಟ್ ವರ್ಕರ್ produced per week 150 pieces. So it indicates more than standards. Worker efficiency more than standards ಇದೆ. More than standards ಇದೆ ಅಂತಂದ್ರೆ ಸೊ ನಾವು ಅಲ್ಲಿ ಏನಾಗುತ್ತೆ ಕ್ಲಾರಿಟಿ ಆಗಿದೆ, ಕ್ಲಿಯರ್ ಆಗಿರುತ್ತೆ. ಏನಂದ್ರೆ ಲೆಸ್ ದನ್ ಇತ್ತು ಅಂತಂದ್ರೆ 80% ಆಫ್ ದ ನಾರ್ಮಲ್ ಪೀಸ್ ರೇಟ್ ಕೊಡಬೇಕು. ಮೋರ್ ದೆನ್ 100% ಇತ್ತು ಅಂತಂದ್ರೆ 120% ಆಫ್ ನಾರ್ಮಲ್ ಪೀಸ್ ರೇಟ್ ಕೊಡಬೇಕು. ಕ್ಲಿಯರ್. ಸೊ ಹಾಗಾಗಿ ಇಲ್ಲಿ ನೋ ನೀಡ್ ಟು ಕ್ಯಾಲ್ಕುಲೇಟ್ ಎಫಿಷಿಯನ್ಸಿ ಪರ್ಟಿಕ್ಯುಲರ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸ್ಟ್ರೈಟ್ ಅವೇ ನಾವು ಪ್ರಾಬ್ಲಮ್ಗೆ ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ ಸಾಲ್ವ್ ಮಾಡಿಬಿಡ್ಬೋದು ನೋಡಿ. ಅರ್ನಿಂಗ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಯೂನಿಟ್ಸ್ ಇಂಟು ರೇಟ್ ಪರ್ ಅವರ್ ಇಂಟು ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್. ಡಿಫರೆನ್ಷಿಯಲ್ಸ್ ಅಪ್ಲಿಕೇಬಲ್ ಮಾಡಬೇಕು. ಸೊ ನಂಬರ್ ಆಫ್ ಯೂನಿಟ್ಸ್ 150 ಆಸ್ ಯು ನೋ ಇಂಟು 7.2 ಹೆಂಗ್ ಬಂತು ಅಂದ್ರೆ ನಾರ್ಮಲ್ ಪೀಸ್ ರೇಟ್ ಈಸ್ ಈಕ್ವಲ್ ಟು 6 rupees. ಎಬೋ ದ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ 120% ಮಾಡ್ಕೋಬೇಕು 6 rupeesಗೆ. ಸೊ ಬಂದಿದ್ದು ಆಡ್ ಮಾಡಿದ್ರೆ 6 rupeesಗೆ 7.2 ಬರುತ್ತೆ. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 1080 rupees ಬರುತ್ತೆ. ಆ ತರ ಆದ್ರೂ ಮಾಡ್ಬೋದು. ಅಥವಾ ಪ್ರೀವಿಯಸ್ ಪ್ರಾಬ್ಲಮ್ಸ್ ಅಲ್ಲೆಲ್ಲ ನಾವು ಮಾಡಿದಾಗೆ 150 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ಡ್ ಇಂಟು ನಾರ್ಮಲ್ ಪೀಸ್ ರೇಟ್ ಸಿಸ್ಟಮ್ ಇಂಟು ಡಿಫರೆನ್ಸ್ ಅಪ್ಲಿಕೇಬಲ್ 120%. ಸೊ ಆವಾಗ್ಲೂ 1080 ಬರುತ್ತೆ. ದಿಸ್ ಈಸ್ ದ ಟೋಟಲ್ ಅರ್ನಿಂಗ್ಸ್ ಅಂಡರ್ ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ. ನೆಕ್ಸ್ಟ್ ಗೋ ಫಾರ್ ಹಾಲ್ಸೆ ಪ್ರೀಮಿಯಂ ಪ್ಲಾನ್. ಸೊ ಅಲ್ಲಿ ನಮಗೆ ಏನ್ ಬೇಕು ಅಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು ಉಳಿದಿದ್ದೆಲ್ಲ ಇದೆ ನಮ್ಮ ಪ್ರಾಬ್ಲಮ್ ಅಲ್ಲಿ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ನಾವು. ಸೊ ಇಲ್ಲಿ ಮಾತ್ರ ಇದಕ್ಕೆ ಒಂದು ಸ್ಪೆಷಲ್ ಆಗಿ ಸಪರೇಟ್ ಆಗಿ ಇದನ್ನ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಟೈಮ್ ಫಾರ್ ಆಕ್ಚುಯಲ್ ಔಟ್ಪುಟ್ ಬಂದು ವರ್ಕರ್ 150 ಮಾಡಿದಾನಲ್ಲ, ಆ 150 ಪೀಸಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈಚ್ ಪೀಸಸ್ಗೆ 20 minutes ಟೈಮ್ ತಗೊಂಡಿದ್ದಾನೆ. ಸೊ ಅವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 3000 minutes ಬರುತ್ತೆ. ಸೊ ಆ 3000 minutes ನಾವು ಅವರ್ಸ್ ಇಂದ ಡಿವೈಡ್ ಮಾಡಿದ್ರೆ 1 hour ಇಂದ 60 minutes ಈಸ್ ಈಕ್ವಲ್ ಟು 1 hour ಡಿವೈಡ್ ಮಾಡಿದ್ರೆ 50 hour ಬರುತ್ತೆ. ಸೊ it indicates standard time is 50 hours ಅಂತ. ಸೊ ಸ್ಟ್ಯಾಂಡರ್ಡ್ ಟೈಮ್ ಸೆಟ್ ಆಯ್ತು ಇಲ್ಲಿ 50 hours. ಸೊ ಹಾಗಾಗಿ ಈಗ ನಮಗೆ
ಟೈಮ್ ಸೇವ್ಡ್ ಬೇಕು. ರಿಮೈನಿಂಗ್ ಇನ್ಫಾರ್ಮೇಶನ್ ಎಲ್ಲ ಅವೈಲಬಲ್ ಇನ್ ದ ಪ್ರಾಬ್ಲಮ್. ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು 50 hours. ವರ್ಕರ್ ಟೇಕನ್ ಟೈಮ್ ಈಸ್ 40. ಸೊ ಅದನ್ನು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 10 hours ಬರುತ್ತೆ. ಆ 10 hours ಈಸ್ ಕಾಲ್ಡ್ ಆಸ್ ಟೈಮ್ ಸೇವ್ಡ್. ಸೊ ಕ್ಲಿಯರ್ ಆಗಿದೆ. ಸೊ ಅದಾದಮೇಲೆ ಈಗ ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡಿ. ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿಪ್ಪ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೈಮ್ ಟೇಕನ್ ಅಲ್ಲಿ ನಮಗೆ ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ಕೊಟ್ಟಿದ್ದಾನೆ 40 ಇಂಟು ರೇಟ್ 15 ಪ್ಲಸ್ 50% ಆಫ್ 10 hours ಇಂಟು 15 rupees per hour. ಸೊ ಟೋಟಲ್ ಅರ್ನಿಂಗ್ಸ್ ನಮಗೆ 600 ಪ್ಲಸ್ 50% ಆಫ್ 150. ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು 600 ಪ್ಲಸ್ 75. ಸೊ ಅಲ್ಲಿಗೆ ಟೋಟಲ್ ಮಾಡಿಕೊಂಡ್ರೆ 675 ಟೋಟಲ್ ಅರ್ನಿಂಗ್ಸ್ ಅಂಡರ್ ಹಾಲ್ಸೆ ಪ್ರೀಮಿಯಂ ಪ್ಲಾನ್. ಸೊ ಕ್ಲಿಯರ್ ಆಗಿ ನಮಗೆ ಬಂತು. ನೆಕ್ಸ್ಟು ರಾವಣ್ ಪ್ಲಾನ್ಗೆ ಹೋಗೋಣ. ಸೊ ರಾವಣ್ ಪ್ಲಾನ್ಗೆ ಬರೋಣ. 1 by 1 ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ರಾವಣ್ ಪ್ಲಾನ್ ಅಲ್ಲಿ ಏನು ನಮಗೆ ರಿಸ್ಕ್ ಇಲ್ಲ. ಯಾಕೆ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಬೇಕಾಗಿರೋ ಮಾಹಿತಿ ಎಲ್ಲ ನಮ್ಮ ಹತ್ರ ಇದೆ. ಆಲ್ ಡೀಟೇಲ್ ಅವೈಲಬಲ್, ಆಲ್ ಇನ್ಫಾರ್ಮೇಶನ್ ಅಂಡ್ ಆಲ್ ಡೀಟೇಲ್ಸ್ ಅವೈಲಬಲ್ ನಮಗೆಲ್ಲ ಇದೆ. ಹಾಗಾಗಿ ಏನು ತಲೆ ಕೆಡಿಸ್ಕೊಬೇಡಿ, ಡೈರೆಕ್ಟ್ ಆಗಿ ಫಾರ್ಮಲ್ ಇಂಪ್ಲಿಮೆಂಟ್ ಮಾಡಿ. ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ದಿಸ್ ಇಸ್ ಅ ಫಾರ್ಮುಲಾ. ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ನೋಡಿ, ಟೈಮ್ ಟೇಕನ್ 40 hours, ರೇಟ್ 15 rupees per hour, ಟೈಮ್ ಸೇವ್ಡ್ 10 hours, ಸ್ಟ್ಯಾಂಡರ್ಡ್ ಟೈಮ್ 50 hours, ಟೈಮ್ ಟೇಕನ್ 40 hours, ಸೊ ರೇಟ್ ಪರ್ ಅವರ್ 15 hours, ಸೊ 15 rupees per hour. ಸೊ ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು 600 ಪ್ಲಸ್ 120 ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಟೋಟಲ್ ಮಾಡಿದ್ರೆ 600 ಪ್ಲಸ್ 120 720 rupees. ಸೊ ಇದು ನೋಡಿ ಎಷ್ಟು ಸಿಂಪಲ್ ಆಗಿ ಬಂದ್ಬಿಡ್ತು ರಾವಣಲ್ಲಿ. ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿಟ್ಟಿದ್ವಿ, ಹಾಗಾಗಿ ನಮಗೆ ಕಷ್ಟ ಆಗಲಿಲ್ಲ. ಸೊ ರಾವಣ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಮಾಡಿ ಇಷ್ಟು ನಮಗೆ ಆಲ್ಮೋಸ್ಟ್ ಎಲ್ಲ ಮೆಥಡ್ ಅಲ್ಲೂ ಪ್ರಾಬ್ಲಮ್ ನ ಮಾಡಿಬಿಟ್ವಿ. ಸೊ ಇದು ನಮಗೆ 40 marks ಗೆ ಕೇಳುವಂಥದ್ದು. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಅರ್ಥ ಆಗಿದೆಯಾ? ಓಕೆ, ಗುಡ್, ವೆಲ್ ಅಂಡ್ ಗುಡ್. ಸೊ ಪ್ರಾಕ್ಟೀಸ್ಗೆ ಇನ್ನೂ ಒಂದು ಪ್ರಾಬ್ಲಮ್ ಮಾಡೋಣ. ನೋಡಿ ಬನ್ನಿ, ಇನ್ನೂ ಒಂದು ಪ್ರಾಬ್ಲಮ್ ಮಾಡೋಣ. ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಈ ತರ ಇದೆ. 2016 ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಕೇಳಿದ್ದಾನೆ. ಎ ವರ್ಕರ್ takes 54 hours to complete a job on daily wages and 36 hours on a scheme of payment by results. His hourly rate is 75 rupees. Calculate total earnings of the worker under Halse plan and Ravan plan. Again Halse ಮತ್ತೆ Ravan plan ಅಲ್ಲಿ ಕೇಳಿದಾನೆ. ಸೊ ನೋಡಿ ಪ್ರಾಬ್ಲಮ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಇದೆ ಎಲ್ಲ ಒಂದ್ ಕಡೆಯಿಂದ ಬರ್ಕೋಣ. ಗಿವನ್ ಇನ್ ದ ಪ್ರಾಬ್ಲಮ್ ಸ್ಟ್ಯಾಂಡರ್ಡ್ ಟೈಮ್ 54 hours, ಟೈಮ್ ಟೇಕನ್ 36 hours, ರೇಟ್ ಪರ್ ಅವರ್ 75 rupees per hour. ಸೊ ಈ 3 ಐಟಮ್ಸು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ, ಅದನ್ನ ನಾನು ಬರ್ಕೊಂಡಿದ್ದೀನಿ. ಈಗ ನಾವು ಸಪರೇಟ್ ಆಗಿ ಮಾಡ್ಕೋಬೇಕಾದ್ರೆ ಅಂದ್ರೆ ಟೈಮ್ ಸೇವ್ಡ್. ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ಸೊ 54 ಮೈನಸ್ 36 18 hours ಬಂತು. ಸೊ 18 hours ನಾವೇನ್ ಕರಿತೀವಿ, ಟೈಮ್ ಸೇವ್ಡ್ ಅಂತ ಕರಿಬೋದಾ? ಗುಡ್. ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಅರ್ನಿಂಗ್ಸ್ ಅಂಡರ್ ಹಾಲ್ಸೆ ಪ್ಲಾನ್. ಹಾಲ್ಸೆ ಪ್ಲಾನ್ ಅಲ್ಲಿ ಮಾಡೋಣ. ಸೊ ಎಲ್ಲ ಇನ್ಫಾರ್ಮೇಶನ್ ಇದೆ. ಸೊ ಈಗ ನಾವು ಗ್ರೀನ್ ಕಲರ್ ಅಲ್ಲಿ ನೋಡಿ ಫಾರ್ಮುಲಾ ತಗೊಂಡಿದ್ದೀವಿ. ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಇಂಟು ರೇಟ್ ಪರ್ ಅವರ್. ಸಬ್ಸ್ಟಿಟ್ಯೂಟ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತಂದ್ರೆ ಸೊ ಅಲ್ಲಿರೋ ಇನ್ಫಾರ್ಮೇಶನ್ ಹಾಕುವಂಥದ್ದು 36 ಟೈಮ್ ಟೇಕನ್ ಅವರ್ಸ್ ಪ್ಲಸ್ ರೇಟ್ ಬಂದು 75 rupees ಪ್ಲಸ್ 50% ಆಫ್ ಟೈಮ್ ಸೇವ್ಡ್ 18 hours ಪ್ಲಸ್ 75 rupees per hour. ಸೊ ಸಿಂಪ್ಲಿಫೈ ಮಾಡಿ, ಟೋಟಲ್ ಮಾಡಿ. ಸೊ ನಮಗೆ ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು 3375. ಸೊ ಹಾಲ್ಸೆ ಪ್ಲಾನ್ ಅಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ. ಈಗ ರಾವಣ್ ಪ್ಲಾನ್ ಅಲ್ಲೂ ಅಷ್ಟೇ ಎಷ್ಟು ಈಸಿ ಇರುತ್ತೆ ನೋಡಿ, ಎಷ್ಟು ಸಿಂಪಲ್ ಆಗಿರುತ್ತೆ, ಈಸಿ ಆಗಿರುತ್ತೆ. ಎಲ್ಲ ಇನ್ಫಾರ್ಮೇಶನ್ ಅವೈಲಬಲ್, ಆಲ್ ಇನ್ಫಾರ್ಮೇಶನ್ ಅವೈಲಬಲ್ ಇನ್ ದ ಪ್ರಾಬ್ಲಮ್. ಸೊ ನಾವು ಅರ್ಲಿಯರ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಕಂಪ್ಯೂಟೇಷನ್ ಆಫ್ ಟೋಟಲ್ ಅರ್ನಿಂಗ್ಸ್ ಅಂಡರ್ ರಾವಣ್ ಪ್ಲಾನ್. ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ದಿಸ್ ಇಸ್ ಅ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡೋಣ. ಟೈಮ್ ಟೇಕನ್ 36 hours, ರೇಟ್ ಪರ್ ಅವರ್ 75 rupees, ಟೈಮ್ ಸೇವ್ಡ್ 18 hours, ಸ್ಟ್ಯಾಂಡರ್ಡ್ ಟೈಮ್ 54 hours,
time taken 36 hours, so rate per hour 75 rupees per hour. So ಅದಾದ್ಮೇಲೆ ಟೋಟಲ್ ಅರ್ನಿಂಗ್ಸ್ ಮಾಡಿ 36 plus 75 2700 plus 18 divided by 54 into 36 into 75 900 ಬರುತ್ತೆ. ಸೊ ಟೋಟಲ್ ಮಾಡಿ 2700 plus 900, total earnings is equal to 3600. This is the problem. ಸೊ ಅಂಡರ್ ರಾವನ್ ಪ್ಲಾನ್ ಅಲ್ಲಿ ಸಾಲ್ವ್ ಮಾಡುವಂತ ಒಂದು ವಿಧಾನ. ಎಲ್ಲರಿಗೂ ಆಡಿಯಬಲ್ ಕೇಳಿಸ್ತಾ ಇದೆ, ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಈಗ 14 ಮಾರ್ಕ್ಸ್ ಇನ್ನೊಂದು ಪ್ರಾಬ್ಲಮ್ ಮಾಡೋಣವಾ? ಇದು ಅರ್ಥ ಆಗಿದೆ ತಾನೆ? ಓಕೆ, ಗುಡ್. ಬನ್ನಿ 14 ಮಾರ್ಕ್ಸ್ಗೆ ಕೇಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಪ್ರಾಬ್ಲಮ್. ಎ ವರ್ಕ್ಮ್ಯಾನ್ಸ್ ವೇಜಸ್ ಫಾರ್ ಎ guaranteed 48 hours week is 25 rupees per hour. Estimated time to produce one article is 20 minutes under incentive scheme. Time allowed is increased by 80% during a week. The workman produced 100 articles. Calculate his earnings under Halse plan and Ravan plan. So, idu A subheading alli. So, question number 10 alli subheading A alli ಎರಡು ಹೆಡಿಂಗ್ ಮಾಡ್ತಾನೆ, ಒಂದು A ಮತ್ತೆ B ಅಂತ. ಸೊ ಅದರಲ್ಲಿ A ಅಲ್ಲಿ ಹಾಲ್ಸೆ ಮೆಥಡ್ ರಾವನ್ ಮೆಥಡ್ ಮಾಡಿ ಅಂತ ಹೇಳ್ತಾನೆ. ಮತ್ತೆ ಸಬ್ಹೆಡಿಂಗ್ B, ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಆಫ್ ದ ವರ್ಕರ್ಸ್ ಅಂಡರ್ ದ ಫಾಲೋಯಿಂಗ್: ಟೇಲರ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್, ಮೆರಿಕ್ಸ್ ಪ್ಲಾನ್ ಎರಡು ಮಾಡಕ್ಕೆ ಹೇಳಿದ್ದಾನೆ. ಅದಕ್ಕೆ ಟೈಮ್ ರೇಟ್ 30 rupees per hour, ಸ್ಟ್ಯಾಂಡರ್ಡ್ ಔಟ್ಪುಟ್ per hour 6 units, ಡಿಫರೆನ್ಷಿಯಲ್ ಪೀಸ್ ರೇಟ್ ಟು ಬಿ ಅಪ್ಲೈಡ್, ಲೋ ಪೀಸ್ ರೇಟ್ 80% of normal piece rate, high piece rate 120% of normal piece rate. In a day of 8 hours, A produces 39, B produces 45, C 48 and D 50 units respectively. So ಇಷ್ಟು ಕೇಳಿದೆ. ಸೊ ಇಲ್ಲಿ ಹಾಲ್ಸೆ ಮತ್ತು ರಾವನ್ ಪ್ಲಾನ್ ಅಲ್ಲಿ ಎ ಸಬ್ಹೆಡಿಂಗ್ ಅಲ್ಲಿ ಮಾಡೋಣ ಫಸ್ಟ್. ಸೊ ಎ ಸಬ್ಹೆಡಿಂಗ್ ಅಲ್ಲಿ ಬಂದಾಗ ಫಸ್ಟ್ ಹಾಲ್ಸೆ ಪ್ಲಾನ್ ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ ಎಲ್ಲ ಬರ್ಕೋಣ. ಸ್ಟ್ಯಾಂಡರ್ಡ್ ಟೈಮ್ ಪ್ರೊಡ್ಯೂಸಿಂಗ್ ಫಾರ್ ಒನ್ ಆರ್ಟಿಕಲ್ಗೆ 20 minutes ಬೇಕಂತೆ. ಸೊ ಬರ್ಕೊಂಡಿದೀವಿ. ಅದೇ ಇದನ್ನ ಅವನೇನ್ ಹೇಳ್ತಾನೆ, ಇನ್ಸೆಂಟಿವ್ ಸ್ಕೀಮ್ಸ್ ಅಲ್ಲಿ ಮಾಡಿದ್ರೆ 80% ಟೈಮ್ ಏನ್ ತಗೊಂಡಿದ್ರೆ ಆಲ್ರೆಡಿ ಅರ್ಲಿಯರ್ ತಗೊಂಡಿರೋ 20 minutesಗೆ 80% ಇನ್ಕ್ರೀಸ್ ಆಗುತ್ತೆ ಇನ್ಸೆಂಟಿವ್. ಆಲ್ಸೆ ಪ್ಲಾನ್ ಅಂಡ್ ರಾವನ್ ಪ್ಲಾನ್ ಆಲ್ಸೋ ಇನ್ಸೆಂಟಿವ್ ಸ್ಕೀಮ್ಸ್ ಅಂತ ಕರಿತೀವಿ. ಟೇಲರ್ಸ್, ಮೆರಿಕ್ಸ್ ಇವರೆಲ್ಲ ಇನ್ಸೆಂಟಿವ್ಸ್ ಅಲ್ಲಿ ಬರುವಂತವ್ರೆ. ಸೊ ಹಾಗಾಗಿ ನಾವು 80% 20 minutes into 80% ಮಾಡಿದ್ರೆ 60 minutes ಆಗುತ್ತೆ. ಅದನ್ನ ಆಡ್ ಮಾಡಿದ್ರೆ ಟೋಟಲ್ ಟೈಮ್ allowed to produce one article will be 36 minutes ಅಂತ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ಇಂಪಾರ್ಟೆಂಟ್. ಸೊ ಈಗ ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಟೈಮ್ ಪ್ರೊಡ್ಯೂಸ್ಗೆ 100 articlesಗೆ ಎಷ್ಟು ಟೈಮ್ ತಗೊಳುತ್ತೆ? ಟೋಟಲು 100 articles ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಒಂದು ಆರ್ಟಿಕಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 36 minutes ಆದ್ರೆ 100 article ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಎಷ್ಟು ಬೇಕು? 3600 minutes ಬೇಕು. ಯಾಕಂದ್ರೆ 36 minutes into 100 ಮಲ್ಟಿಪ್ಲೈ ಮಾಡಿದ್ರೆ 3600 minutes ಬೇಕು. ಅದನ್ನ ಅವರ್ಗೆ ಕನ್ವರ್ಟ್ ಮಾಡಿದ್ರೆ 60 hours ರಿಕ್ವೈರ್ಡ್ ಫಾರ್ 100 articles ಪ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಅದು ನಮಗೆ ಇಂಪಾರ್ಟೆಂಟ್. ಓಕೆ, ಫೈನ್. ನೆಕ್ಸ್ಟ್, ಆಕ್ಚುಯಲ್ ಟೈಮ್ ಟೇಕನ್ ಬೈ ವರ್ಕರ್ 48 hours ಗಿವನ್ ಇನ್ ದ ಪ್ರಾಬ್ಲಮ್. ಸೊ ಟೈಮ್ ಸೇವ್ಡ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಬೇಕು. ಇದು ನಮಗೆ ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಆಕ್ಚುಯಲ್ ಟೈಮ್ ಟೇಕನ್. ಸೊ ಟೈಮ್ ಸೇವ್ಡ್ ಎಷ್ಟಿದೆ ನಮ್ಮ ಪ್ರಾಬ್ಲಮ್ ಅಲ್ಲಿ? 60 hours ಇದೆ. ಸಾರಿ, ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದೆ? 60 hours ಇದೆ, ಮೈನಸ್ ಆಕ್ಚುಯಲ್ ಟೈಮ್ ಟೇಕನ್ ಎಷ್ಟಿದೆ? 48 hours ಇದೆ. ಸೊ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 12 hours ಬರುತ್ತೆ, ಅದು ಟೈಮ್ ಸೇವ್ಡ್ ಆಗುತ್ತೆ. ಫೈನ್. ಈಗ ನಾವು ಆಲ್ಸೆ ಪ್ಲಾನ್ ಅಲ್ಲಿ ನಾವು ಏನ್ ಮಾಡ್ಬೋದು? ಟೋಟಲ್ ಅರ್ನಿಂಗ್ಸ್ ನ ಫಾರ್ಮಲ್ ಇಂಪ್ಲಿಮೆಂಟ್ ಮಾಡ್ಬೋದಾ? ಮಾಡೋಣ ಬನ್ನಿ. ಸೊ ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು ಟೈಮ್ಸ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ 50% ಆಫ್ ಟೈಮ್ ಸೇವ್ಡ್ ಪ್ಲಸ್ ರೇಟ್ ಪರ್ ಅವರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು 48 ಟೈಮ್ ಟೇಕನ್ ಬಂದು 48 hours ಇಂಟು ರೇಟ್ 25 rupees per hour ಪ್ಲಸ್ 50% ಆಫ್ 12 hours ಇಂಟು 25 rupees per hour. ಸೊ ಅದು ಮಾಡಿದಾಗ ನಮಗೆ ಟೋಟಲ್ ಅರ್ನಿಂಗ್ಸ್ ಬಂದು 1200 ಪ್ಲಸ್ 50 ಆಫ್ 300, 50% ಆಫ್ 300 ಅಂತ. ಸೊ ಟೋಟಲ್ ಅರ್ನಿಂಗ್ಸ್ ನಮಗೆ 1200 ಪ್ಲಸ್ 150 ಟೋಟಲ್ ಮಾಡಿದ್ರೆ ಪರ್ ವೀಕ್ಗೆ ನಮಗೆ ಟೋಟಲ್ ಅರ್ನಿಂಗ್ಸ್ ಎಷ್ಟು ಬರುತ್ತೆ? 1350 rupees ಪರ್ ವೀಕ್ಗೆ ಬರುತ್ತೆ. ಸೊ ಇಷ್ಟು ನಮಗೆ ಯಾರ ಮೆಥಡ್ ಅಲ್ಲಿ ಮಾಡಿದ್ದು? ನಾವು ಇಷ್ಟೊತ್ತು ಹಾಲ್ಸೆ ಪ್ರೀಮಿಯಂ ಪ್ಲಾನ್ ಅಲ್ಲಿ ಮಾಡಿದ್ದು. ಸೊ ಬೆಡ್ಡಿಂಗ್ ಎ ಅಲ್ಲಿ. ಮತ್ತೆ ಬಿ. ಸೊ ಬಿಗ್ ಬಂದ್ವಿ. ಇಲ್ಲಿ ಏನ್ ಹೇಳ್ತಾನೆ? ರಾವನ್ ಪ್ಲಾನ್ ಅಲ್ಲಿ ಮಾಡಿ ಅಂತ. ಇನ್ಫಾರ್ಮೇಶನ್ ಎಲ್ಲ ರೆಡಿ ಇದೆ ತಾನೆ?
ಸೊ ರೆಡಿ ಇದ್ರೆ ಫಾರ್ಮುಲಾ ಹಾಕ್ಕೋಬಹುದು. ಸೊ ಫಾರ್ಮುಲಾ ನೆನೆಸ್ಕೊಳ್ಳಿಲ್ಲ. ವಾಟ್ ಇಸ್ ದ ಫಾರ್ಮುಲಾ? ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್ ಪ್ಲಸ್ ಟೈಮ್ ಸೇವ್ ಡಿವೈಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ರೇಟ್ ಪರ್ ಅವರ್. ದಿಸ್ ಇಸ್ ದ ಫಾರ್ಮುಲಾ. ಆಲ್ವೇಸ್ ಕೀಪ್ ಇನ್ ಮೈಂಡ್. ಸೊ ಟೋಟಲ್ ಅರ್ನಿಂಗ್ಸ್ ಇಸ್ ಈಕ್ವಲ್ ಟು, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, 48 hours time taken given, rate per hour 25 rupees given, time saved 12 hours calculated, divided by standard time also calculated 60 hours, into time taken 48 hours, into rate per hour 25 rupees. So substitute ಮಾಡಿ simplify ಮಾಡಿ ಎಲ್ಲರೂ. ಸೊ ಅದಾದ್ಮೇಲೆ total earnings is equal to 1120 plus 240 rupees. So total earnings is equal to 1440 rupees per week bantu. So this is the problem solved under Ravan system, Ravan method ಅಲ್ಲಿ ಮಾಡಿರುವಂತದ್ದು. ಸೊ ಈಗ ಸಬ್ಹೆಡಿಂಗ್ ಬಿ ಗೆ ಬಂದಿದ್ದೀವಿ. ಸಬ್ಹೆಡಿಂಗ್ ಬಿ ಅಲ್ಲಿ ಅವನು ಹೇಳಿದ್ದಾನೆ ನಮ್ಗೆ ಯಾವ ಮೆಥಡ್ ನ ಮಾಡಬೇಕು ಅಂತ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದಾನೆ ನೋಡಿ. ಸಬ್ಹೆಡಿಂಗ್ ಬಿ ಅಲ್ಲಿ ಟೇಲರ್ಸ್ ಅಲ್ಲಿ ಮಾಡಿ ಮತ್ತೆ ಮೆರಿಕ್ಸ್ ಪ್ಲಾನ್ ಅಲ್ಲಿ ಮಾಡಿ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಅದನ್ನ ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಆಫ್ ಅರ್ನಿಂಗ್ಸ್ ನ ಮಾಡ್ಕೋಬೇಕು. ಸೊ ಅಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದಾನೆ, ಸಪರೇಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಸಬ್ಹೆಡಿಂಗ್ ಬಿ ಅಲ್ಲಿ ಪ್ರಾಬ್ಲಮ್ ಅಲ್ಲಿ. ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಅವರ್ 1 ಅವರ್ಗೆ 6 ಯೂನಿಟ್ಸ್ ಮಾಡ್ಬೋದು ಅಂತ. ಸರಿನಾ? ಸೊ ಅದನ್ನ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಸ್ಟ್ಯಾಂಡರ್ಡ್ ಔಟ್ಪುಟ್ ಪರ್ ಡೇ, ಪರ್ ಡೇಗೆ 8 hours ವರ್ಕ್ ಮಾಡ್ತಿದ್ದಾರೆ. ಸೊ 1 ಅವರ್ಗೆ ಎಷ್ಟು ಯೂನಿಟ್ಸ್ ಉತ್ಪಾದನೆ ಮಾಡ್ಬೋದು? 6 ಯೂನಿಟ್ಸ್. ಹಾಗಾದ್ರೆ 8 hours per day ಗೆ ಎಷ್ಟಾಗುತ್ತೆ? 48 units can manufactured by any worker for per day. ಸೊ ಒಂದು ದಿನಕ್ಕೆ 48 ಮಾಡಬಹುದು ಅಂತ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನಾರ್ಮಲ್ ಪೀಸ್ ರೇಟ್ ಕೊಟ್ಟಿದ್ದಾನೆ. ನಾರ್ಮಲ್ ಪೀಸ್ ರೇಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಇಲ್ಲಿ. ನಾರ್ಮಲ್ ಪೀಸ್ ರೇಟ್ ಇಸ್ ಈಕ್ವಲ್ ಟು ವೇಜ್ ರೇಟ್ ಪರ್ ಅವರ್ ಕೊಟ್ಟಿದ್ದಾನೆ ಡಿವೈಡ್ ಬೈ ಔಟ್ಪುಟ್ ಪರ್ ಅವರ್ ಕೊಡ್ಬೇಕು. ಸೊ 30 rupees per hour ಅಂತ ಹೇಳ್ತಾನೆ. 30 rupees per hour ಕೊಡ್ತಾನೆ, ಯೂನಿಟ್ಸ್ ಕೊಟ್ಟಿಲ್ಲ. ಸೊ ನಮಗೆ ಬೇಕಾದ ಯೂನಿಟ್ಸ್ಗೆ ಅವರ್ ಡಿವೈಡ್ ಬೈ ಯೂನಿಟ್ ಮಾಡಿ. ಒಂದು ಅವರ್ಗೆ 6 ಯೂನಿಟ್ಸ್ ಮಾಡ್ಬೋದಲ್ವಾ? ಸೊ ಅಲ್ಲಿಗೆ 30 rupees per hour ಡಿವೈಡ್ ಬೈ 6 ಯೂನಿಟ್ಸ್ per hour ಡಿವೈಡ್ ಮಾಡಿದ್ರೆ ನಾರ್ಮಲ್ ಪೀಸ್ ರೇಟ್ ನಮಗೆ ಎಷ್ಟು ಸಿಗುತ್ತೆ? 5 rupees per ಯೂನಿಟ್ ಸಿಗುತ್ತೆ. ಓಕೆನಾ? ಇಷ್ಟು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಈಗ ನಾವು ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕೆಂದ್ರೆ ಟೇಲರ್ಸ್ಗೂ ಮೇರೆಕ್ಸ್ ಇಬ್ಬರಿಗೂ ಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಎ ಬಿ ಸಿ ಡಿ 4 ಜನ ಇದ್ದಾರೆ. ಸೊ ಎ ನೋಡೋಣ ಫಸ್ಟ್. ಎ 39 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ. ಔಟ್ ಆಫ್ 48 ಇಂಟು 100 ಮಾಡಿದ್ರೆ 81.25% ಬರ್ತಾನೆ. ನೆಕ್ಸ್ಟ್ ಬಿ. ಸೊ ಬಿ ಅಲ್ಲಿ 45 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ ಔಟ್ ಆಫ್ 48 ಸ್ಟ್ಯಾಂಡರ್ಡ್ಗೆ. ಸೊ ಇಂಟು 100 ಮಾಡಿದ್ರೆ 93.75% ಬರುತ್ತೆ. ನೆಕ್ಸ್ಟ್ ಸಿ. 48 ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಔಟ್ ಆಫ್ 48 ಸ್ಟ್ಯಾಂಡರ್ಡ್. ಸೊ 100% ಎಫಿಷಿಯನ್ಸಿ ಇದೆ. ನೆಕ್ಸ್ಟ್ ಡಿ. ಈ ಮ್ಯಾನುಫ್ಯಾಕ್ಚರ್ಡ್ 50 ಯೂನಿಟ್ಸ್ ಔಟ್ ಆಫ್ 48 ಸ್ಟ್ಯಾಂಡರ್ಡ್ಸ್. ಸೊ 100ಗೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ಅದನ್ನು ನಾವು 104.17% ಎಫಿಷಿಯನ್ಸಿ ಸಿಕ್ತು. ಈಗ ನಾವು ಟೇಲರ್ಸ್ ಅಲ್ಲಿ ಮಾಡಬೇಕಾದ್ರೆ, ಸೊ ಟೇಲರ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನಾವು ಇಲ್ಲಿ ಏನು ಹೇಳ್ತೀವಿ ಅಂತಂದ್ರೆ, ಸೊ ಇವನು ಡಿಫರೆನ್ಸ್ ಮಾಡ್ಕೋತಾನೆ. ಬಿಲೋ ದ ಸ್ಟ್ಯಾಂಡರ್ಡ್, ಎಬೋ ದ ಸ್ಟ್ಯಾಂಡರ್ಡ್ ಅಂತ 2 ಪಾರ್ಟ್ಸ್ ಮಾಡ್ತಾನೆ. ಬಿಲೋ ದ ಸ್ಟ್ಯಾಂಡರ್ಡ್ ಅಂದ್ರೆ 100%ಗಿಂತ ಕಡಿಮೆ ಇರೋರು, 100%ಗಿಂತ ಎಫಿಷಿಯನ್ಸಿ ಜಾಸ್ತಿ ಇರೋರು, 100 and more than 100 ಅಂತ. ಸೊ ಇಲ್ಲಿ ಹೂ ಆರ್ ದ ಬಿಲೋ ಸ್ಟ್ಯಾಂಡರ್ಡ್ಸ್ ಅಂಡ್ ಹೂ ಆರ್ ದ ಎಬೋ ಸ್ಟ್ಯಾಂಡರ್ಡ್ಸ್ ನೋಡೋಣ. ವರ್ಕರ್ ಎ ಅಂಡ್ ಬಿ ಆರ್ ಪರ್ಫಾರ್ಮಿಂಗ್ ಅಟ್ ಬಿಲೋ ಸ್ಟ್ಯಾಂಡರ್ಡ್ಸ್ ಬಿಕಾಸ್ ನೋಡಿ 100ಗಿಂತ ಕಡಿಮೆ ಇದೆ, ನಿಮಗೆ ಕಾಣಿಸ್ತಾ ಇದೆ. ಸೊ ಕ್ಲಿಯರ್ ಆಗಿ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ, ದೇರ್ ಇಸ್ ನೋ ಡೌಟ್. ಓಕೆ. ಸೊ ಅವ್ರದ್ದು 81% ಇದೆ, ಒಬ್ರು 93% ಇದೆ. ಸೊ ಬಿಲೋ ದ ಸ್ಟ್ಯಾಂಡರ್ಡ್ಸ್. ಸೊ ಹಾಗಾಗಿ ಅವ್ರು ಯಾವ ರೇಟ್ ಕೊಡಬೇಕು ಅಂದ್ರೆ 80% ಆಫ್ ನಾರ್ಮಲ್ ಪೀಸ್ ರೇಟ್ ಕೊಡಬೇಕು. ನೆನಪಲ್ಲಿ 80% ಆಫ್ ನಾರ್ಮಲ್ ಪೀಸ್ ರೇಟ್. ಸೊ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ನಾರ್ಮಲ್ ಪೀಸ್ ರೇಟ್ ಎಷ್ಟು ಅಂತ. ಸೊ ಅದು ನಮಗೆ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಸಿ ಅಂಡ್ ಡಿ ಆರ್ ಪರ್ಫಾರ್ಮಿಂಗ್ ಎಬೋ ದ ಸ್ಟ್ಯಾಂಡರ್ಡ್ಸ್. ಅವ್ರು ಅಂದ್ರೆ 100%ಗಿಂತ ಜಾಸ್ತಿ ಇದ್ದಾರೆ. ಸೊ ಲುಕ್ ಅಟ್ ಆಲ್ ಆಫ್ ಯು. ಸೊ ನೋಡಿ, ಸೊ 100 and 104% ಇದ್ದಾರೆ ಅಲ್ವಾ? ಈಗ ಅರ್ನಿಂಗ್ಸ್ ನ ಮಾಡೋಣ. ಎ ಇಸ್ ಈಕ್ವಲ್ ಟು 39 ಯೂನಿಟ್ಸ್ ಇಂಟು ಅವನಿಗೆ 80% ಫಾರ್ ದ ಪೀಸ್ ರೇಟ್ ಕೊಡ್ಬೇಕಲ್ಲ, 4 rupees ಬರುತ್ತೆ ಪರ್ ಯೂನಿಟ್. ಸೊ ಅಲ್ಲಿಗೆ ಇಂಟು ಮಾಡಿದ್ರೆ 156 rupees ಪರ್ ಡೇ ಬರುತ್ತೆ, ಪರ್ ಡೇಗೆ ಬರುತ್ತೆ. ಸೊ
ಸೊ ಅಲ್ಲಿಗೆ ಬಿ ಇದು ಅಷ್ಟೇ ಸೇಮ್ 4 rupees ಕೊಡಬೇಕು. ಸೊ ಅಲ್ಲಿಗೆ ನಾರ್ಮಲ್ ಪೀಸ್ ರೇಟ್ ಎಷ್ಟಿದೆ ಅನ್ನೋದು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ. ನಾರ್ಮಲ್ ಪೀಸ್ ರೇಟ್ ಎಷ್ಟಿದೆ ಅಂತಂದ್ರೆ ಆಲ್ರೆಡಿ ಫಸ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಎಷ್ಟಿದೆ ನಾರ್ಮಲ್ ಪೀಸ್ ರೇಟ್ ನಮ್ಮ ಹತ್ರ ಪ್ರಾಬ್ಲಮ್ ಅಲ್ಲಿ. ಸೊ ಪರ್ ಅವರ್ಗೆ ಎಷ್ಟು ಅಂತ ಹೇಳಿದ ನಾವು ಎಲ್ಲ ಫಾರ್ಮುಲಾ ಹಾಕೊಂಡು ಕ್ಲೀನ್ ಆಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆನಪಿದೆಯಾ? ಸ್ಟ್ಯಾಂಡರ್ಡ್ ಅವರ್ ಆಗಿ ನಮಗೆ 30 ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ನಾರ್ಮಲ್ ಪೀಸ್ ರೇಟ್ ಎಷ್ಟಿದೆ? 5 rupees ಇದೆ. ಸೊ ಇದು ನಮ್ಗೆ ಇಂಪಾರ್ಟೆಂಟ್. ನಾರ್ಮಲ್ ಪೀಸ್ ರೇಟ್ ವಿಲ್ ಬಿ 5 rupees ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಇವರಿಬ್ಬರಿಗೂ 5 rupees ಸಿಗ್ತಾ ಇದೆಯಾ ಎಲ್ಲಿ ಈ ಟೇಲರ್ ಸಿಸ್ಟಮ್ ಅಲ್ಲಿ? ನೋ. ಯಾಕೆ ಅಂದ್ರೆ ಪರ್ಫಾರ್ಮೆನ್ಸ್ ಈಸ್ ವೆರಿ ಲೆಸ್. 100% ಗಿಂತ ಕಡಿಮೆ ಇರೋದ್ರಿಂದ 39 units ಇಂಟು 4 rupees ಕೊಟ್ವಿ. 5 rupees ಇಂಟು 80% ಕ್ಯಾಲ್ಕುಲೇಟ್ ಮಾಡಿದಾಗ ಅವ್ರಿಗೆ 4 rupees ಬಂದಿರುತ್ತೆ. ಅದನ್ನು ಮಲ್ಟಿಪ್ಲೈ ಮಾಡಿ ಅವರಿಬ್ರಿಗೂ ಕೊಟ್ಟಿದ್ವಿ. ಕ್ಲಿಯರಾ? ನೋ ಪ್ರಾಬ್ಲಮ್. ನೆಕ್ಸ್ಟ್ ಸಿ ಅಂಡ್ ಡಿ ಆರ್ ಪರ್ಫಾರ್ಮಿಂಗ್ ವೆಲ್. ಸೊ ದೇ ಕ್ರಾಸ್ಡ್ 100% ಅಲ್ವಾ? ಸೊ ಹಾಗಾಗಿ ಅವರಿಗೆ 48 units ಇಂಟು 6 rupees per unit. 6 rupees per unit ನ ಮಾಡಬೇಕಾಗುತ್ತೆ. ಹಾಗಾಗಿ ಯಾಕೆಂದ್ರೆ ಅವ್ರಿಗೆ 120% ಅಲ್ವಾ? 5 rupees ಗೆ 120% ಮಾಡಿದ್ರೆ 6 rupees ಬರುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ 288 rupees per day ಕೊಡ್ತೀವಿ. ನೆಕ್ಸ್ಟ್ ಡಿ ಗೆ ಬಂದಾಗ 50 units ಇಂಟು 6 rupees ಸೇಮ್ ಕೊಡ್ತೀವಿ. ಅವ್ರು ಎಷ್ಟು 50 units ಇಂಟು 6 rupees ಮಾಡಿದ್ರೆ 300 rupees per day ಬರುತ್ತೆ. ಕ್ಲಿಯರ್? ಓಕೆ. 48 ಇಷ್ಟು ಯಾರ ಮೆಥಡ್ ಅಲ್ಲಿ? ಟೇಲರ್ಸ್ ಅಲ್ಲಿ. ಮತ್ತು ಲಾಸ್ಟ್ ಮೆಥಡ್ ಬಂದಿದ್ದೀವಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಮೆರಿಕ್ಸ್ ಡಿಫರೆನ್ಷಿಯಲ್ ಪೀಸ್ ರೇಟ್ ಸಿಸ್ಟಮ್ ಅಲ್ಲಿ ಬಂದಿದ್ವಿ. ಸೊ ಏನಪ್ಪಾ ಅಂತಂದ್ರೆ ಇಲ್ಲಿ ಅವನು 3 ಲೆವೆಲ್ ಮಾಡ್ಕೋತಾನೆ, 3 levels ಮಾಡ್ಕೋತಾನೆ. ಏನಪ್ಪಾ ಅಂತಂದ್ರೆ ಬಿಗಿನರು, ಡೆವಲಪಿಂಗ್ ವರ್ಕರು ಅಂಡ್ ಎಕ್ಸ್ಪೀರಿಯನ್ಸ್ಡ್ ವರ್ಕರು ಅಂತ. ಸೊ ಬಿಗಿನರ್ಗೆ ನಾರ್ಮಲ್ ಪೀಸ್ ರೇಟ್ ಕೊಟ್ಬಿಡಿ 100% ಅಂತಾನೆ, ಆಯ್ತಾ? ಬಿಗಿನರ್ ಅಂದ್ರೆ ದ ಪರ್ಸನ್ ಹೂ ಬಿಲೋ ದ 83% ಆಫ್ ದ ಪರ್ಫಾರ್ಮೆನ್ಸ್. 83% ಗಿಂತ ಕಡಿಮೆ ಇದ್ರೆ ಅವ್ನು ಬಿಗಿನರ್ ಅಂತ ಕರೀತಾನೆ. ಮತ್ತೆ ಡೆವಲಪಿಂಗ್ ಅನ್ನೋದು ಯಾರು ಕರೀತಾನೆ ಅಂತಂದ್ರೆ 83% ಇಂದ 100% ಮಧ್ಯದಲ್ಲಿ ಇರ್ತಾರ, ಬಿಟ್ವೀನ್ 83 to 100 ಅವನನ್ನು ಏನಂತ ಕರೀತಾನೆ ಅಂತಂದ್ರೆ ಮೆರಿಕ್ಸ್ ಡೆವಲಪಿಂಗ್ ವರ್ಕರ್ಸ್ ಅಂತಾನೆ. ಥರ್ಡ್ ಸ್ಟೇಜ್ ಅಲ್ಲಿ ದೋಸ್ ಹೂ ಆರ್ ಮೋರ್ ದೆನ್ 100% ಪರ್ಫಾರ್ಮೆನ್ಸ್ ಅವ್ರನ್ನ ನಾವು ಎಕ್ಸ್ಪೀರಿಯನ್ಸ್ಡ್ ಅಂತ ಕರೀತಾನೆ ಅಥವಾ ಡೆವಲಪ್ಡ್ ವರ್ಕರ್ಸ್ ಅಂತ ಕರೀತಾನೆ. ಸೊ ಅವರಿಗೆ ನಾರ್ಮಲ್ ರೇಟ್ 100% ಬಿಗಿನರ್ಸ್ಗೆ ಕೊಡಬೇಕು, ಮತ್ತೆ ಡೆವಲಪಿಂಗ್ ಅಲ್ಲಿರೋರಿಗೆ 110% ಕೊಡಬೇಕು, ಅಂಡ್ ಎಕ್ಸ್ಪೀರಿಯನ್ಸ್ ಅವರಿಗೆ 120% ಆಫ್ ನಾರ್ಮಲ್ ಪೀಸ್ ರೇಟ್ ಸಿಸ್ಟಮ್ ಅನ್ನ ಕೊಡಬೇಕು ಅನ್ನೋದು ಇವರು ಹೇಳ್ತಾರೆ, ಯಾರು? ಮೆರಿಕ್ಸ್. ಅಕಾರ್ಡಿಂಗ್ ಟು ಹಿಮ್. ಸೊ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ಮೆರಿಕ್ಸ್ ಯಾರ್ಯಾರ್ದು ಎಷ್ಟೆಷ್ಟಿದೆ ಅಂತ ಇದೇ ಆಗುತ್ತೆ ನಮಗೆ ನೋಡಿ. ಎಲ್ಲರ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಟಿದ್ದೀರಲ್ವಾ? ಸೊ ಎಫಿಷಿಯನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಯಾರ್ಯಾರಿಗೆ ಹಿಂಗೆ ಕೊಡಬೇಕು ಅಂತ ಹೇಳಿದ್ರೆ ದೋಸ್ ಆರ್ 80% ಅಂಡ್ ಬಿಲೋ ಯಾರ್ಯಾರು ಎಷ್ಟೆಷ್ಟಿದ್ರೆ ಸೊ ಇದು ಕೊಡಬೇಕು ಅಂತ ನೋಡಿ. ಪೀಸ್ ರೇಟ್ ಅಲ್ಲಿ 5% ಇದೆ, 80% 4, 5 ಇಂಟು 120% 6, 5 ಇಂಟು 110% 5.50. ಸೊ ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ ಅಲ್ವಾ? ಸೊ ಇಲ್ಲಿ 83% ಗಿಂತ ಕಡಿಮೆ ಇರೋದು ಯಾರು? ಎ. ಸೊ ಇಲ್ಲಿ ಕ್ಲೀನ್ ಆಗಿ ಬರ್ದಿದ್ದೀನಿ ನೋಡಿ, ಒಂದ್ಸಲ ಓದ್ತೀನಿ ಎಲ್ಲ ಏನ್ ಬರ್ದಿದ್ದೀನಿ. ವರ್ಕರ್ ಎ ಫಾಲ್ಸ್ ಅಂಡರ್ ಫಸ್ಟ್ ಸ್ಲಾಬ್, ಬಿಗಿನರ್ಸ್ ಅಂತ, ಅಪ್ ಟು 83% ಎಫಿಷಿಯನ್ಸಿ. 83% ಎಫಿಷಿಯನ್ಸಿ ಅಂದ್ರೆ ಅವ್ನಿಗೆ ಎಷ್ಟಿದೆ? ಜಸ್ಟ್ 81% ಮಾತ್ರ ಇದೆ, ಹೌದಲ್ವಾ? ಸೊ ಅವರಿಗೆ ನಾವು ಅಲ್ಲಿದ್ದಾರೆ ಅಂತ ಹೇಳ್ತಾನೆ. ಸೊ ಅದಾದ್ಮೇಲೆ ಅವನಿಗೆ ಆರ್ಡಿನರಿ ಪೀಸ್ ರೇಟ್ ಕೊಡಿ ಅಂದ್ರೆ ಎಷ್ಟು ಪೀಸ್ ರೇಟ್ ಇರೋದು? 5 rupees ಇದೆ, 5 rupees ಕೊಡೋಣ. ಓಕೆ, ನೋ ಪ್ರಾಬ್ಲಮ್. ನಾರ್ಮಲ್ ಪೀಸ್ ರೇಟ್ ಸಿಸ್ಟಮ್ ಇರೋದು 5 ರೂಪಾಯಿ, 5 ಕೊಟ್ಬಿಡ್ತೀವಿ. ನೆಕ್ಸ್ಟ್ ವರ್ಕರ್ ಬಿ ಅಂಡ್ ಸಿ. ಸೆಕೆಂಡ್ ಸ್ಲಾಬ್ ಅಲ್ಲಿ ಬರ್ತಾರೆ, ಅಂದ್ರೆ 83% ಇಂದ 100% ಅಲ್ಲಿ ಬರ್ತಾರೆ ನೋಡಿ. ಬಿ ಮತ್ತೆ ಸಿ, ಬಿ ಅಂಡ್ ಸಿ ಎಷ್ಟಿದೆ? 93 ಇಂದ 100. ಸೊ ಅಂದ್ರೆ 83% ಇಂದ 83% ಮೇಲೆ, ಎಬೋ 83, ಬಿಲೋ 100% ಇದ್ದಾರೆ ಸಿ ಮತ್ತೆ ಬಿ. ಓಕೆ, ರೈಟ್. ಅವರಿಗೆ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತ ಹೇಳ್ತಾನೆ ಅವನು? ಸೊ 110% ಆಫ್ ದ ನಾರ್ಮಲ್ ಪೀಸ್ ರೇಟ್ ಸಿಸ್ಟಮ್ ಕೊಡಿ, ಯಾಕಂದ್ರೆ ಬಿಕಾಸ್ ದೇ ಆರ್ ಡೆವಲಪಿಂಗ್ ವರ್ಕರ್ಸ್. ಅಂಡ್ ವರ್ಕರ್ ಡಿ ಫಾಲ್ಸ್ ಅಂಡರ್ ಥರ್ಡ್ ಸ್ಲಾಬ್ ಅಲ್ಲಿ ಬೀಳ್ತಾ ಇದ್ದಾನೆ. ಯಾವ ತರ? ದಟ್ ಈಸ್ ಮೋರ್ ದೆನ್ 100% ಎಫಿಷಿಯನ್ಸಿ. ಸೊ ಅವ್ರಿಗೆ 120% ಆಫ್ ನಾರ್ಮಲ್ ಪೀಸ್ ರೇಟ್ ಕೊಡಿ ಅಂತ ಹೇಳ್ತಾನೆ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ ಎಷ್ಟೆಷ್ಟು ಅಂತ ನೋಡಿ. ಇಲ್ಲಿ 83% ಗಿಂತ ಕಡಿಮೆ ಇರೋರಿಗೆ ಎಷ್ಟು ಕೊಡಬೇಕು ಏನು ಅಂತ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಲ್ಲ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಲ್ಲಿ ಕೊಡಬೇಕು. ಸೊ ಎ 39 units ಮ್ಯಾನುಫ್ಯಾಕ್ಚರ್ ಮಾಡಿದ, ಇವನಿಗೆ ಏನು ಕಟ್ ಮಾಡಬಾರ್ದು, ಯಾಕೆಂದ್ರೆ ಬಿಲೋ 83% ಇದ್ರು ಅವನಿಗೆ ನಾರ್ಮಲ್ ಪೀಸ್ ರೇಟ್ ಕೊಡಬೇಕು, 100% ನಾರ್ಮಲ್ ಪೀಸ್ ರೇಟ್. ನಾರ್ಮಲ್ ಪೀಸ್ ರೇಟ್ ಎಷ್ಟಿದೆ? 5 rupees ಇದೆ. ಮಲ್ಟಿಪ್ಲೈ ಮಾಡಿದ್ರೆ 195% ಬಂತು.
ನೆಕ್ಸ್ಟ್ ಬಿ 45 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ 5.5 ಕೊಡ್ಬೇಕು, ಯಾಕಂದ್ರೆ 110% ಕೊಡ್ಬೇಕಲ್ಲ. ಸೊ ಅದಕ್ಕೆ 247.5 ಪರ್ ಡೇ ಬರುತ್ತೆ. ನೆಕ್ಸ್ಟ್ ಸಿ 48 ಯೂನಿಟ್ಸ್ ಅಟ್ ದ ರೇಟ್ ಆಫ್ 5.5 ಅಂದ್ರೆ ನಾರ್ಮಲ್ ಪೀಸ್ ರೇಟ್ಗೆ 110% ಮಾಡ್ಕೊಂಡಿರೋದು, 264 rupees ಬಂತು. ನೆಕ್ಸ್ಟ್ ಡಿ 50 ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದ್ದ, ನಿಮಗೆ 120% ಆಫ್ ನಾರ್ಮಲ್ ಪೀಸ್ ರೇಟ್ ಕೊಟ್ವಿ ಅಂದ್ರೆ 6 rupees ಆಯಿತು. 50 into 60 ಮಲ್ಟಿಪ್ಲೈ ಮಾಡಿದ್ರೆ 300 rupees ಪರ್ ಡೇ ಬಂತು. ದಿಸ್ ಈಸ್ ದ ಡಿಫರೆನ್ಷಿಯಲ್ ಅಪ್ಲಿಕೇಬಲ್ ಅಂತ ಕರಿತೀವಿ. ಸೊ ಇದು ಇಷ್ಟು ಮ್ಯಾಕ್ಸಿಮಮ್ ಮೋರ್ ದೆನ್ ಎನಫ್ ಫಾರ್ ಎಕ್ಸಾಮ್ ಸೇಕ್. ನಿಮಗೆ ಎಕ್ಸಾಮ್ ಸೇಕ್ಗೆ ಸಾಕು ಅಂತ ಅನ್ಸುತ್ತೆ. ಸೊ ಲೇಬರ್ ಕಾಸ್ಟ್ ಕಂಟ್ರೋಲ್. ಸೊ ಯಾರಿಗಾದ್ರೂ ಡೌಟ್ ಇದ್ರೆ ನೀವು ನೇರವಾಗಿ ಸಂಪರ್ಕಿಸ್ಬೋದು. ಯಾರೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್. ಬಾಯ್. ಸಿ ಯು ಅಗೇನ್.